ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನವರಾತ್ರಿ 3ನೇ ದಿನ. ನಮ್ಮ ಮನೇಲಿ ಹೇಗೆಲ್ಲ ಆಚರಿಸಿದ್ವಿ ಅಂತ ನೀವೇ ನೋಡ್ಕೊಂಡು ಬನ್ನಿ. ಯಾವಾಗಲೂ ಹೊಸ್ತಲು ಸಾರಿಸಿ ಪೂಜೆ ಮಾಡೋ ಥರ ಇವತ್ತು ಅಮ್ಮ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರಲ್ಲ. ಆದರೆ ನನಗೆ ಇಲ್ಲಿ ಒಂದು ಅರ್ಥ ಆಗಿಲ್ಲ, ಯಾಕೆ ಇಲ್ಲಿ 3 ವಿಭೂತಿ ಇಟ್ಟಿದ್ದಾರೆ ಅಂತ. ಅಮ್ಮನೇ ಕೇಳೋಣ ಬನ್ನಿ. ಅಮ್ಮ, ಯಾಕೆ ಇಲ್ಲಿ 3 ವಿಭೂತಿ ಇಟ್ಟಿದ್ದೀರಾ? ಅಂದರೆ ನವರಾತ್ರಿ 9 ದಿವಸನೂ ಬಾಗಿಲು ಸಾರಿಸಿ ದೀಪ ಹಚ್ಚಿದ್ಮೇಲೆ ಇಲ್ಲಿ ಮೂರು ಸಾರಿ ಅಂದರೆ ಪ್ರತಿದಿನ ಒಂದೊಂದು ವಿಭೂತಿಯನ್ನು ಇಟ್ಕೊಂಡು ಹೋಗೋದು. ಒಂದು ಸಾರಿ ಇದು ಮೊದಲನೇ ದಿನ, 2ನೇ ದಿನ, ಇದು 3ನೇ ದಿನ, ಹಾಗೆ 9 ದಿನವೂ ಇಟ್ಕೊಂಡು ಹೋಗೋದು. ಇದು ನನ್ನ ತಾಯಿ ಈ ರೀತಿ ಇಡ್ತಾಯಿದ್ರು, ಹಾಗಾಗಿ ನಾನು ಇಡ್ತಾ ಇದ್ದೀನಿ. ಕೆಲವರಿಗೆ ವಿಭೂತಿ ಬದಲು ಏನು ಮಾಡ್ತಾರೆ, ಕುಂಕುಮನ ಮಾತ್ರ ಇಟ್ಕೊಂಡು ಹೋಗ್ತಾರೆ. ಅಂದರೆ ಅದು ಸಂಖ್ಯೆಯನ್ನು ಸೂಚಿಸುತ್ತೆ, ಜೊತೆಗೆ ಅದು ಒಳ್ಳೆಯದು ಅಂತನೋ ಏನೋ ದೊಡ್ಡವರು ಮಾಡಿಕೊಟ್ಟಿರೋದು. ಹಾಗಾಗಿ ನಮ್ಮ ತಾಯಿ ಇಡ್ತಿದ್ರಿಂದ ನಾನು ಅದನ್ನು ಇಟ್ಟಿದ್ದೀನಿ. ಸೊ ಇದನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು. ಈ ನವರಾತ್ರಿ ಸಮಯದಲ್ಲಿ ಮಾತ್ರ ಈ ರೀತಿ ಇಡೋದು. ಅದು ಅಮ್ಮ, ಇವತ್ತು ಪ್ರಸಾದಕ್ಕೆ ಏನು ಮಾಡ್ತಾ ಇದ್ದೀರಾ? ಇವತ್ತಾ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಮೇಘ. ಪುಳಿಯೋಗರೆ ದೇವಿಗೆ ಇಷ್ಟ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಸಕ್ಕರೆ ಪೊಂಗಲ್ ಮಾಡಿದ್ವಲ್ಲ. ನಿನ್ನೆ ಯಾವ ದಿನ ಹೇಳೋ ಮೇಘ? ನಿನ್ನೆ ಬ್ರಹ್ಮಚಾರಿಣಿ ದಿನ. ಆದ್ರೆ ನೀವು ನಿನ್ನೆ ಕತೆನೇ ಹೇಳಲಿಲ್ಲ. ಇಲ್ಲಪ್ಪ, ಬ್ರಹ್ಮಚಾರಿಣಿ ನಿನ್ನೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ಕತೆ ಇರಲಿಲ್ಲ. ನಿನ್ನೆ ಬ್ರಹ್ಮಚಾರಿಣಿ ಅವತಾರವನ್ನ ಧರಿಸಿರ್ತಾಳೆ ತಾಯಿ. ಅಂದ್ರೆ ಬ್ರಹ್ಮಚಾರಿಣಿ ಅಂದ್ರೆ ಆಕೆ ಕಮಂಡಲವನ್ನು ಹಿಡಿದು ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೊಂಡು ಶಿವನಿಗೋಸ್ಕರ ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ. ಅದಕ್ಕೆ ಅದನ್ನು ಬ್ರಹ್ಮಚಾರಿಣಿ ಅಂತ ಹೇಳೋದು. ಇವತ್ತೇನು ಗೊತ್ತಾ, ಇವತ್ತು ಚಂದ್ರಘಂಟ ಅಂತ ಹೇಳಿ ದೇವಿಯನ್ನ ಆರಾಧಿಸ್ತೀವಿ. ಚಂದ್ರಘಂಟ ರೂಪವನ್ನ ಧರಿಸ್ತಾಳೆ ದೇವಿ. ಅಂದ್ರೆ ಚಂದ್ರಘಂಟ ಅಂದ್ರೆ ಏನಪ್ಪಾ ಅಂದ್ರೆ ಚಂದ್ರನ ರೀತಿಯ ಗಂಟೆಯನ್ನ ಹಣೆಯಲ್ಲಿ ಧರಿಸೋದು. ಆಕೆಗೆ 3 ಕಣ್ಣಿರುತ್ತೆ ಚಂದ್ರಘಂಟ ದೇವಿಗೆ, ಮತ್ತೆ 10 ಭುಜಗಳಿರುತ್ತೆ. 10 ಭುಜಗಳಲ್ಲೂ 10 ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿರ್ತಾಳೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಕಡೆಯಿಂದನ ದುಷ್ಟಶಕ್ತಿ ಬರಲಿ ಅದನ್ನು ಸಂಹಾರ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾಳೆ. ದುಷ್ಟ ಶಕ್ತಿಯನ್ನು ಹೋಗಿಸ್ತಾಳೆ, ಶಿಷ್ಟರನ್ನು ರಕ್ಷಿಸ್ತಾಳೆ. ಅದಕ್ಕೆ ನಾವು ದೇವಿಯನ್ನು ಆರಾಧಿಸೋದು. ಅದಕ್ಕೆ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ಬಾ, ದೀಪ ಹಚ್ಚಿ ನೈವೇದ್ಯ ಇಟ್ಟು ಪೂಜೆ ಮಾಡೋಣ. ಬನ್ನಿ. ಅಮ್ಮ, ಇವತ್ತು ನೀವೇ ನನಗೊಂದು ಹಾಡು ಹೇಳ್ಕೊಡಿ. ಹಾಡು ಹೇಳಿ ಆರತಿ ಮಾಡೋಣ. ಸರಿ, ಇಟ್ಕೊಮ್ಮ. ಇವತ್ತು ನಮಗೆಲ್ಲ ಅನ್ನವನ್ನು ಕೊಡುವಂತಹ ಅನ್ನದಾತೆ ಅನ್ನಪೂರ್ಣೇಶ್ವರಿ ಆಗಿರೋದಮ್ಮ. ನಾನು ಹೇಳ್ಕೊಡ್ತೀನಿ, ನೀನು ಹೇಳೋಕ್ಕೆ. ಕಣ್ಣು 100 ಸಾಲದು ಅನ್ನಪೂರ್ಣೆಯ ನೋಡಲು, ಕಣ್ಣು 100 ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ 1000 ಸಾಲದು ಈಶ್ವರಿಗಳನ್ನು ಹೊಗಳಲು.